ಯಾರಿಗೂ ಎಂದಿಗೂ ತಗ್ಗದೆ ಬಗ್ಗದೆ ಜಗ್ಗದೆ ಕುಗ್ಗದೆ ಬಾಳು ಅಂಜದೆ ಅಳುಕದೆ ಎಲ್ಲಿಯೂ ಸೋಲದೆ ಗೆಲ್ಲಲು ಧೈರ್ಯವ ತಾಳು ಬಾಗಿ ನಡೆದರೆ ಇಲ್ಲಿ ಭಾರ ಹೇರುತ್ತಲೇ ಎಡಗಿದೆಯೋ ಏನೋ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಕ್ಷೇತ್ರದ ಸಮಸ್ಯೆಗಳು, ಕ್ಷೇತ್ರದಲ್ಲಿರುವಂಥ ನಾನಾ ರೀತಿಯ ತೊಂದರೆಗಳು, ನೀರು, ಒಳಚರಂಡಿ, ರಸ್ತೆ, ಶಾಲೆಗಳು, ಇವತ್ತು ಶಾಲೆಗಳೆಲ್ಲ ಮುಚ್ಚೋಗ್ತಿದೆ. ಇವತ್ತು ಶಾಲೆಗಳು ಮುಚ್ಚೋದ್ರೂ ಪ್ರಾಬ್ಲಮ್ ಇಲ್ಲ. ಇವತ್ತು ಬೆಳಗಾವಿ ಅಧಿವೇಶನ ನಡೀತಿದೆ. ಎಲ್ಲೋ ಒಂದು ಕಡೆ ಕುಮಾರಣ್ಣ ಅಡಿಗಲ್ ಹಾಕೊಟ್ರು, ಇವೆಲ್ಲೋ ಒಂದು ಕಡೆ ಅವ್ರು ಹಾಕೊಟ್ರು, ಹಾಕೊಟ್ರು, ರಾಜಕೀಯ ಮಾಡ್ಕೊಂಡಿದ್ದಾರೆ ಹೊರತು. ಎಲ್ಲೋ ಒಂದು ಕಡೆ ಸಭಾಧ್ಯಕ್ಷರನ್ನು ನಾನು ಕೇಳ್ತೀನಿ, ಎಲ್ಲೋ ಒಂದು ಕಡೆ ಹಾಜರಾತಿ ನೀವು ಕಡ್ಡಾಯವಾಗಿ ಮಾಡಬೇಕು ಸಭಾಧ್ಯಕ್ಷರೇ. ಎಲ್ಲೋ ಒಂದು ಕಡೆ ಇವತ್ತು ಏನು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಕಳಿಸಿರುವಂಥದ್ದು ವಿಧಾನಸೌಧಕ್ಕೆ ಎಲ್ಲೋ ಒಂದು ಕಡೆ ಹಾಜರಾತಿ ಯಾಕೆ ಆಗ್ತಾ ಇಲ್ಲ? ಎಲ್ಲೋ ಒಂದು ಕಡೆ ಇವತ್ತು ಬೆಳಗಾವಿ ಅಧಿವೇಶನ ನಡೀತಿದೆ, ವಿಧಾನಸಭೆಯಿಂದ ವಿಧಾನಸೌಧದಿಂದ ಬೆಳಗಾವಿಯಲ್ಲಿ ನಡೀತಿದೆ ಬೆಳಗಾವಿ ಅಧಿವೇಶನ ಚಳಿಗಾಲದ್ದು. ಎಲ್ಲ ಒಂದು ಕಡೆ ಹಾಜರಾತಿಗಳು, ಇವತ್ತು ಮಕ್ಕಳುಗಳು, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳುಗಳು ಇಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ಅಧಿವೇಶನದಲ್ಲಿ ಇವರು ಮಕ್ಕಳಿಗಿಂತನೂ ಕಡೆ ಆಗಿದ್ದಾರೆ. ಇವತ್ತು ಕಾರ್ಪೊರೇಟ್ ಶಾಲೆಗಳಿಂದ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿವೆ. ಸಮಸ್ಯೆಗಳಿದೆ, ಆ ಭಾಗದ ಸಮಸ್ಯೆಗಳೇನು, ಎಲ್ಲೋ ಒಂದು ಕಡೆ ಚರ್ಚೆ ಮಾಡೋರು ಒಬ್ಬರೂ ಇಲ್ಲ. ಬರೋದು, ಸೈನ್ ಮಾಡೋದು, 2,000 ರೂಪಾಯಿ ಇಸ್ಕೊಂಡು ಹೋಗೋದು. ಎಲ್ಲೋ ಒಂದು ಕಡೆ ಇದು ಕಾಟಾಚಾರಕ್ಕೆ ಅಧಿವೇಶನ ನಡೆಸುವಂತ ಆಗಿದೆ. ಎಲ್ಲೋ ಒಂದು ಕಡೆ ಇವ್ರ ಮೇಲೆ ಅವ್ರ ಗೂಬೆ ಕೂರಿಸೋದು, ಅವ್ರ ಮೇಲೆ ಇವ್ರ ಗೂಬೆ ಕೂರಿಸೋದು, ಟೀಕಾ ಪ್ರಹಾರಗಳು ಮಾಡೋದು, ತೊಡೆ ತಟ್ಟೋದು, ಭುಜ ತಟ್ಟೋದು ಎಲ್ಲವೂ ಸಹ ಇವತ್ತು ಜನಸಾಮಾನ್ಯರು ನೋಡ್ತಾನೆ ಇದ್ದೀರ ನೀವು. ಎಲ್ಲದರಲ್ಲೂ ಒಂದು ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ, ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಒಂದು ಕಡೆ ಇವತ್ತು ಆಯ್ಕೆ ಮಾಡುವಂಥ ನಾವು ಜನಪ್ರತಿನಿಧಿಗಳು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಸಮಸ್ಯೆಗಳನ್ನ ಚರ್ಚೆ ಮಾಡಿದ್ರೆ ಇವತ್ತು ಕಬ್ಬು ಹೋರಾಟಗಾರರು ಎಷ್ಟು ರೈತರು ಇವತ್ತು ಬೀದಿಗಿಲ್ದು ಹೋರಾಟ ಮಾಡಿದ್ದಾರೆ. ಮೆಕ್ಕೆಜೋಳಕ್ಕೆ ಬೆಲೆ ಇಲ್ಲ, ಕಬ್ಬಿಗೆ ಬೆಲೆ ಇಲ್ಲ, ರಾಗಿಗೆ ಬೆಲೆ ಇಲ್ಲ, ಮಾವಿಗೆ ಬೆಲೆ ಇಲ್ಲ, ಎಷ್ಟು ಸಮಸ್ಯೆಗಳಿದೆ. ಇವತ್ತು ರೈತರು ಆತ್ಮಹತ್ಯೆ ಆಗ್ತಿದೆ. ಮತ್ತು ಹಾಗೆಯೇ ಇವತ್ತು ಭೂ ಸ್ವಾಧೀನದಿಂದ ಎಲ್ಲೋ ಬಿಡದಿ ಟೌನ್ಶಿಪ್ ಆಗಲಿ, ಎಲ್ಲೋ ಒಂದು ಕಡೆ ಇವತ್ತು ರಾಜ್ಯದ ನಾನಾ ಭಾಗಗಳಲ್ಲಿ ಇವತ್ತು ಸರ್ಕಾರ ವಶಪಡಿಸ್ಕೋಬೇಕು ಅಂತೇಳಿ ಇವತ್ತು ಹೋರಾಟಗಳನ್ನ ಇವತ್ತು ರೈತರು ಮಾಡ್ತಿದ್ದಾರೆ. ಎಲ್ಲೋ ಹೋರಾಟಗಳು ಮಾಡಿದ್ರೂ ಸಹ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ರೈತರು ಧೃತಿಗೆಟ್ಟಿಲ್ಲ. ಇವತ್ತು ತಮ್ಮ ಈ ಭೂಮಿನ ಹಕ್ಕು ಏನಿದೆ, ನಮ್ಮ ಹಕ್ಕು, ನಮ್ಮ ಭೂಮಿ ಅನ್ನೋ ಹೋರಾಟ ಇದೆ. ಪ್ರತಿಯೊಬ್ಬ ರೈತಾಪರು ಸಹ ಇವತ್ತು ಬೀದಿಗಿಲ್ದು ಹೋರಾಟ ಮಾಡಿದ್ದಾರೆ. ಅವರ ಸಮಸ್ಯೆಯನ್ನು ಚರ್ಚೆ ಮಾಡ್ತಾ ಇಲ್ಲ ಇವತ್ತು ಸದನದಲ್ಲಿ. ಬೆಳಗಾವಿಯ ಅಧಿವೇಶನದಲ್ಲಿ ಇವರು ಅವ್ರ ಮೇಲೆ ಸಿಲ್ಲಿಯಾಗಿ ಮಾತಾಡೋದು, ಒಂದು ಕಡೆ ವಿರೋಧ ಪಕ್ಷ ಆಗಲಿ, ಒಂದು ಕಡೆ ಆಡಳಿತ ಪಕ್ಷ ಆಗಲಿ, ಎಲ್ಲ ಒಂದು ಕಡೆ ನಾಯಕರುಗಳನ್ನು ನಾವು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಎಡವಿದೆಯೋ, ಇಲ್ಲ ಒಂದು ಕಡೆ ಹೈಕಮಾಂಡ್ ಗುಲಾಮಗಿರಿ ಆಗಿದೆಯೋ, ಎಲ್ಲವೂ ಸಹ ಇವತ್ತು ನಾಯಕರುಗಳಿಗೆ ಗೊತ್ತಿದೆ. ಎಲ್ಲ ಒಂದು ಕಡೆ 5 ವರ್ಷ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದು ಇವತ್ತು ಜನರ ಹಳ್ಳಿಗಾಡುಗಳಿಗೆ ಬಂದು ಕಾಲು ಕಟ್ಟೋದೇನು, ಕೈ ಕಟ್ಟೋದೇನು, ಕೈ ಮುಗಿದೇನು, ಸಾರಾಯಿ, ಕುಕ್ಕರ್ಗಳು, ತವ, ಅವು ಇವು ಹಂಚ್ಕೊಳ್ಳೋ ಇವತ್ತು ಮತಗಳನ್ನ ಹಾಕ್ಕೊಂಡು ಇವತ್ತು ಸರಿಯಾದಂಥ ಹಾಜರಾತಿ ಇಲ್ಲ ಅಂದರೆ ಬೆಳಗಾವಿ ಅಧಿವೇಶನದಲ್ಲಿ ಏನಾಗಬೇಕು ಇವರಿಗೆ? ಉತ್ತರ ಕರ್ನಾಟಕ ಭಾಗದ ಎಷ್ಟು ಸಮಸ್ಯೆಗಳಿದೆ, ಉತ್ತರ ಕರ್ನಾಟಕ ಭಾಗದ ಜನರಿಗೆ ಸಮಸ್ಯೆಗಳನ್ನ ಕೇಳುವಂಥರಿಲ್ಲ. ಅಲ್ಲಿನ ಒಂದು ಪರಿಸ್ಥಿತಿನ ಧ್ವನಿ ಎತ್ತರು ಒಬ್ಬರೂ ಇಲ್ಲ. ಇವತ್ತು ರೈತರ ಪರ ಯಾರೂ ಇಲ್ಲ. ಇವತ್ತು ಎಲ್ಲವೂ ರಾಜಕೀಯದ ಮೇಲ್ನೋಟದಲ್ಲಿ ಆಗಿದೆ. ಎಲ್ಲೋ ಒಂದು ಕಡೆ ಈ ಅಧಿವೇಶನ ಕಾಟಾಚಾರಕ್ಕೆ ಏನು ಬೇಕಾಗಿಲ್ಲ. ಅಧಿವೇಶನ ಇವತ್ತು ಜನರಿಗಾಗಿ, ಜನರಿಂದ ಜನರಿಗೋಸ್ಕರ ನಡೆಯುವಂಥದ್ದು. ಈ ಬೆಳಗಾವಿ ಅಧಿವೇಶನ ಇಡೀ ಒಂದು ವ್ಯವಸ್ಥೆಯಲ್ಲಿ ಜನರಿಗೆ ಉಪಯೋಗ ಆಗುವಂಥ ಚರ್ಚೆಗಳಾಗಬೇಕು. ಸಮಸ್ಯೆಗಳು ಎಷ್ಟಿದೆ ಅದ್ರ ಬಗ್ಗೆ 224 ತಾಲೂಕುಗಳೇನಿದೆ, 30 ಜಿಲ್ಲೆಗಳೇನಿದೆ, ಅಲ್ಲಿನ ಸಮಸ್ಯೆಗಳೇನಿದೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅಲ್ಲಿನ ರೈತರ ಸಂಕಷ್ಟಗಳಲ್ಲಿ ಅವ್ರಿಗೇನು ಉಪಕರಣಗಳು ಬೇಕು, ರೈತರಿಗೆ ಆಧುನಿಕವಾಗಿ, ವೈಜ್ಞಾನಿಕವಾಗಿ, ಮತ್ತು ಹೊರ ರಾಜ್ಯದ, ಹೊರ ದೇಶದ ಅವರ ಹೈನುಗಾರಿಕೆ ಆಗಲಿ, ಕೃಷಿ ಆಗಲಿ, ಇಲ್ಲಿ ನಾವು ನಮ್ಮ ರಾಜ್ಯಕ್ಕೆ ಯಾವ ರೀತಿ ತಗೊಬಂದು ಇಲ್ಲಿ ಯಶಸ್ವಿ ಮಾಡುವುದು, ಮತ್ತು ರೈತನ ಬಾಳು ಯಾವ ರೀತಿ ಹಸನಾಗ್ಬೋದು, ರೈತನಿಗೆ ಯಾವ ರೀತಿ ಜೀವನ ಕಟ್ಕೋಬೋದು, ಎಷ್ಟು ಸಮಸ್ಯೆಗಳಿದೆ. ಇವು ಯಾವ ಚರ್ಚೆಗಳಾಗ್ತಾ ಇಲ್ಲ. ಇವತ್ತು ಚರ್ಚೆಗಳಾಗ್ತಿರೋದು ಅವರ ತೋಳು ಬಲಗಳು, ಕೈ ಬಲಗಳು, ಅವರವರ ಸ್ಥಿಮಿತಕ್ಕೆ, ಅವರ ರಾಜಕಾರಣ, ಅವರ ಪಕ್ಷನಿಷ್ಠೆಗಳೇ ಆಗಿದೆ. ಎಲ್ಲೋ ಒಂದು ಕಡೆ ರಾಜಕೀಯದ ಜಂಜಾಟ, ರಾಜಕೀಯದ ಮೇಲ್ನೋಟಕ್ಕೆ ಎಲ್ಲವೂ ಇವತ್ತು ಬೆಳಗಾವಿ ಅಧಿವೇಶನ ಏನು ನಡೀತಿದೆ, ಈ ಹೋರಾಟಗಳು ಎಲ್ಲೋ ಒಂದು ಕಡೆ ರಾಜಕೀಯದ ನಾಯಕರುಗಳು ಮುಂದಾದರೂ ಎಚ್ಚರಿಕೆಯಿಂದ
ನಿಲ್ಲಬೇಕು. ಈ ಬೆಳಗಾವಿ ಅಧಿವೇಶನದಲ್ಲಿ ಏನು ಸಭಾಧ್ಯಕ್ಷರು ಅಧಿವೇಶನನ ಯಶಸ್ವಿಯಾಗಿ ನಡೆಸಬೇಕು, ಹಾಜರಾತಿ ಕಡ್ಡಾಯವಾಗಿ ಮಾಡಬೇಕು ಅನ್ನೋದು ನನ್ನ ವಿಡಿಯೋ ಉದ್ದೇಶ. ಈ ವಿಡಿಯೋ ನೋಡ್ತೀವಿ ಎಲ್ಲರೂ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತು.